ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಡಿಸೈನ್ ಮಾಡಿಟ್ಕೊಂಡಿರುವಂಥ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ. ಸಖತ್ತಾಗಿ ಬಂದಿತ್ತು. ಹಾಗೆ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಮತ್ತು ಅಡುಗೆ, ಸ್ವಲ್ಪ ತರಕಾರಿನೆಲ್ಲ ಸ್ಟೋರ್ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆ ತಿಂಡಿಗೋಸ್ಕರ ಅಂತ ಟೊಮೆಟೊ ಬಾತ್ನ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಅದು ಕಾದ ನಂತರ 3 ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ಖಾರಕ್ಕೆ ತಕ್ಕಂತೆ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಕಲರ್ಗೆ ತಕ್ಕಂತೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ, ದೊಡ್ಡ ಎಷ್ಟಲು ಬೆಳ್ಳುಳ್ಳಿಗಳಿದ್ದಾವೆ ಇಲ್ಲಿ, ಒಂದು 5ರಿಂದ 6 ಅಥವಾ 7, ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು, ಬೇಕು ಅಂತಂದರೆ ಈ ಥರ ಸಿಪ್ಪೆನ ತೆಗಿಬೋದು, ಇಲ್ಲಾಂದರೆ ಹಾಗೆಯೇ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೋದು. ಇವಾಗ ಬೇಯಿಸಿಟ್ಕೊಂಡಿರುವಂಥದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೇನೆ ಸ್ವಲ್ಪ ಶುಂಠಿ ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ, ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬಾತ್ನ. ನೀವು ಬೇಕು ಅಂತಂದರೆ ನಾರ್ಮಲ್ ಕುಕ್ಕರಲ್ಲೂ ಸಹ ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಹಾಗೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಸ್ಟಾರ್ ಫ್ಲವರ್, ಪುಲಾವ್ ಎಲೆ, ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ಲೇವರ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕ್ಕೋಬೋದು, ಬೇಡ ಅಂದರೆ ಕಡಿಮೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು 3 ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿನೇ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಫ್ರೈ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ, ಕೊನೆಯಲ್ಲಿ ಹಾಕ್ಕೊಂಡ್ರೆ ಇನ್ನೊಂದು ಥರನೇ ಟೇಸ್ಟ್ ಬರುತ್ತೆ. ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದಾಗ, ಬಾತ್ ಏನಾದರೂ ಮಾಡಿದಾಗ ಹಸಿ ಬಟಾಣಿಗಿಂತ ಒಣ ಬಟಾಣಿನೇ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಸಿ ಬಟಾಣಿ ಸಹ ಹಾಕ್ಕೋಬೋದು. ನಂತರ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ, ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕು. ಆಲ್ರೆಡಿ ನಾವು ಬೆಳ್ಳುಳ್ಳಿ, ಟೊಮ್ಯಾಟೊ ಇದನ್ನೆಲ್ಲ ಬೇಯಿಸಿ ಸೇರಿಸ್ಕೊಂಡಿರೋದ್ರಿಂದ ಜಾಸ್ತಿ ಹಸಿ ವಾಸನೆ ಥರ ಇರೋದಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೇ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೇ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಈ ಥರ ಒಳ್ಳೆ ಕಲರ್ ಬರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಈ ಥರ ಕುದಿಯೋ ಹಂತದಲ್ಲಿ 1 ಲೋಟದಷ್ಟು ಅಕ್ಕಿಗೆ 2 ಲೋಟದಷ್ಟು ನೀರು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೀರನ್ನೇನು ಹಾಕ್ಕೊಂಡು ಸೇರಿಸ್ಕೊಂಡಿರಲಿಲ್ಲ, ಹಾಗಾಗಿ 2 ಲೋಟದಷ್ಟು ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಆ ಕಲರ್ ಇದೆ ನೀರಷ್ಟೇ. ನಂತರ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ, ಅದಾದ ನಂತರ ಬೇಕು ಅಂದರೆ ಈ ಹಂತದಲ್ಲಿ ನೋಡ್ಕೋಬೋದು ಉಪ್ಪು ಕರೆಕ್ಟಾಗಿ ಇಲ್ವಾ ಅಂತ. ಉಪ್ಪೇನಾದರೂ ಕರೆಕ್ಟಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಕಡಿಮೆ ಆಗೋ ತನಕ ಹಾಗೇನೆ ಕುದಿಸ್ಕೋಬೇಕು. ನೀರೆಲ್ಲ ಕಡಿಮೆ ಆದಮೇಲೆ ಇದನ್ನು ಫ್ಲ್ಯಾಟ್ ಥರ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟರೆ ಈ ಥರ ದಮ್ ಕಟ್ಟಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಸಾಫ್ಟಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಇದಕ್ಕೆ ಚಟ್ನಿ ತುಂಬ ಇಷ್ಟಪಡ್ತಾರೆ. ಇವತ್ತು ನಾನು ಇದಕ್ಕೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಬರೀ ಈರುಳ್ಳಿನ ಹಾಕಿ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತು ತುಂಬ ಅಂದರೆ ತುಂಬಾ ಕೆಲಸ ಆಯಿತು. ಹಾಗಾಗಿ ಬೆಳಿಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಸೇರಿಸ್ಕೊಂಡು ಒಂದೇ ಸಾರಿ ಬೆಳಗ್ಗೆನೇ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಅಂದರೆ ಬೆಳಗ್ಗೆನೂ ಟೊಮೆಟೊ ಬಾತ್ ತಿಂದ್ಕೊಂಡು ಮಧ್ಯಾಹ್ನ ಕೂಡ ಟೊಮೆಟೊ ಬಾತ್ನೇ ತಿನ್ನೋಣ ಅಂತ. ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಇವತ್ತು. ಹಾಗೆ ಬೆಳಗಿನ ತಿಂಡಿ ಎಲ್ಲ ಮಾಡಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಎಲ್ಲ ಮುಗಿಸಿ, ಅಂದರೆ ಬೆಳಗ್ಗೆ ಅಮ್ಮ ಪೂಜೆ ಮಾಡಿದ್ರು, ಮಧ್ಯಾಹ್ನ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ.
ಇವಾಗ ಮಧ್ಯಾಹ್ನ ಆಗಿತ್ತು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಫೋಟೋ ಏನೂ ಕ್ಲೀನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅಂದರೆ ದೇವ್ರ ಫೋಟೋ ಏನೂ ಕ್ಲೀನ್ ಮಾಡ್ದೇ ಬರೀ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒರೆಸ್ಕೊಳ್ಳೋಣ ಅಂತ. ಆದರೆ ಎಲ್ಲ ಕ್ಲೀನಿಂಗ್ ಮುಗ್ದಿದ ನಂತರ ನಮ್ಮತ್ತೆ ದೇವ್ರ ಫೋಟೋನು ಕೂಡ ಕ್ಲೀನ್ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ಕೊನೆಯಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನು ವಿಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ. ನಮಗೆ ವಾರ ಬಂದು ಸೋಮವಾರ, ಸೋಮವಾರ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆದರೆ ಶುಕ್ರವಾರನೂ ಕೂಡ ಕೆಲವೊಂದು ಸಾರಿ ಮಾಡಿರ್ತೀನಿ. ನಾಳೆ ಮುಡ್ತೇರೆ ಜಾತ್ರೆ ಅಂತೆ, ನನಗೆ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಬಂದು ಹೇಳಿದ್ಮೇಲೆ ಗೊತ್ತಾಗಿತ್ತು. ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಪಾತ್ರೆ ಎಲ್ಲ ಮತ್ತು ಇನ್ನೊಂದು ಸರಿ ಕ್ಲೀನ್ ಮಾಡೋ ಹಾಗೇ ಆಯಿತು. ಇನ್ನು ದೇವ್ರ ಮೇಲಿರುವಂಥ ಹೂವನ್ನೆಲ್ಲ ಈ ಥರ ಗಿಡಗಳಿಗೇ ಹಾಕ್ತೀನಿ. ಎಷ್ಟು ಅಂತ ಹಾಕೋದು ಪೂಜಾ ಅಂತ ಕೇಳಿದರು. ಅಂದರೆ ಒಂದೊಂದು ಗಿಡಕ್ಕೆ ಒಂದೊಂದು ದಿನ ಹಾಕಿ ಅದು ಸ್ವಲ್ಪ ಬಾಡಾದ ನಂತರ ತೆಗೆದು ಕಸಕ್ಕೇ ಹಾಕ್ತೀನಿ ನಾನು. ಯಾಕೆಂದರೆ ಅದರಲ್ಲಿ ಎನರ್ಜಿ ಇರುತ್ತೆ. ನಾವು ಡೈರೆಕ್ಟಾಗಿ ಕಸಕ್ಕೆ ಹಾಕೋದಕ್ಕಿಂತ ಈ ಥರ ಗಿಡಗಳಿಗೆ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹೂವೆಲ್ಲ ಹಾಕಿರ್ತೀವಲ್ವ, ಆ ಥರ ಸಹ ಮಾಡ್ಕೋಬೋದು. ಇವಾಗ ಅದನ್ನೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಮುಗಿಸಿದ ತಕ್ಷಣ ಬಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅದಾದ ನಂತರ ಮಿಕ್ಕಿರುವಂಥ ಕೆಲಸ ಮಾಡ್ಕೋಬೋದು ಅಂತ ಫಸ್ಟ್ ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಹಾಗೆ ಪಾತ್ರೆನೂ ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು. ಪಾತ್ರೆನ ಒಮ್ಮೆ ಚೆನ್ನಾಗಿ ಈ ಥರ ಬಟ್ಟೆಯಿಂದ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಏಕೆ ಅಂತಂದರೆ ಕೆಲವೊಂದು ಸರಿ ನೀರಿಂದು ಡಾಟ್ಸ್ ಇರುತ್ತಲ್ವ, ಒಂದು ನೀರಿನ ಡಾಟ್ ಏನಾದರೂ ಇದ್ದರೆ ಅದರದ್ದು ಕಲೆ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ವೈಪ್ ಮಾಡಿ ಅದಾದ ನಂತರ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಆವಾಗ ಪಳ ಅಂತ ಹೊಳಿತಾ ಇರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಸಾರಿ ನೀರು ಹಾಗೇ ಇದ್ದು ಹಾಗೇ ಬಿಟ್ಟಿದ್ರೆ ಏನಾಗ್ಬಿಡುತ್ತೆ, ಕಲೆ ಜಾಸ್ತಿ ಕೂತ್ಕೊಂಡಿರುತ್ತೆ, ಇದೇನು ವಾಶ್ ಮಾಡಿರೋ ಥರನೇ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ನಿಸ್ತಿರತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು. ಇವಾಗ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ವಸ್ತ್ರ ಮತ್ತು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ. ಆಮೇಲೆ ನಮ್ಮ ಅತ್ತೆ ಹೇಳಿದ್ರು ನಾಳೆ
ಅಂದರೆ ಮುಡ್ತೆರೆ ಜಾತ್ರೆ ಇದೆ ಅಲ್ವಾ, ಸೊ ಕ್ಲೀನ್ ಮಾಡಿಬಿಡು ಅಂತ ಮತ್ತೆ ಅದನ್ನು ಇನ್ನೊಂದು ಸಾರಿ ಕ್ಲೀನ್ ಮಾಡಿ ಇವಾಗ ನಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕಾಗಿತ್ತು. ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಬೇಸಿಕ್ ಬ್ಲೌಸ್ ಡಿಸೈನ್ ತೋರಿಸಿ, ಬೇಸಿಕ್ಕಾಗಿ ಹೊಲ್ಕೊಳ್ಳೋದನ್ನು ತೋರಿಸಿ ಅಂತ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಳೆ ವಿಡಿಯೋಗಳಲ್ಲಿ, ಹೋಗಿ ಚೆಕ್ ಮಾಡಿ. ಪದೇ ಪದೇ ಅದನ್ನೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹಳೆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ ನೋಡಿ. ಇವಾಗ ನೆನ್ನೆನೇ ಎಲ್ಲ ನೀಟಾಗಿ ಅಂದರೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಟ್ಕೊಂಡಿದ್ದೆ, ಪ್ರಾಪರಾಗಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಅಂದರೆ ಲೈನಿಂಗ್ ಪೀಸು ಕೂಡ ಕಟ್ ಮಾಡಿ ಎಲ್ಲ ರೆಡಿ ಆಗಿತ್ತು. ಇವಾಗ ಲೈನಿಂಗ್ ಪೀಸ್ನ ಇಟ್ಕೊಂಡು ನೀಟಾಗಿ ಗುಂಡು ಪಿನ್ನ ಈ ಥರ ಪಿನ್ ಮಾಡಿಕೊಂಡು ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲೂ ಕೂಡ ಪೀಸ್ ಮಿಸ್ ಆಗೋ ಚಾನ್ಸೇ ಇರೋದಿಲ್ಲ. ಈ ಪೀಸಾ ಆ ಪೀಸಾ ಇದೆರಡದ್ದು ಒಂದೇನಾ ಈ ಥರ ಎಲ್ಲ ಕನ್ಫ್ಯೂಸ್ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಪಿನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದಾದ ನಂತರ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ನಾನು ಸ್ಟಿಚ್ ಮಾಡ್ತಾ ಇರೋದು ಪ್ರಿನ್ಸೆಸ್ ಕಟ್ ಬ್ಲೌಸ್. ನಾನು ಕಟ್ಟಿಂಗ್ ಆಲ್ರೆಡಿ ಶೇರ್ ಮಾಡಿದ್ದೀನಲ್ವ, ಹೋಗಿ ಚೆಕ್ ಮಾಡಿ ನೋಡಿ ಹಳೆ ವಿಡಿಯೋನ. ಅಂದರೆ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ, ಹೋಗಿ ಚೆಕ್ ಮಾಡಿ. ಹಾಗೆಯೇ ಕೆಲವರು ಲೂಸ್ಗೋಸ್ಕರ ಅಂತ 1 ಇಂಚ್ ಬಿಟ್ಟಿರ್ತಾರೆ, ಕೆಲವರು 1.5 ಇಂಚ್ ಬಿಟ್ಟಿರ್ತಾರೆ, ಇನ್ನು ಕೆಲವರು 2 ಇಂಚಸ್ ಬಿಟ್ಟಿರ್ತಾರೆ. ನಾನು ಯೂಶಲಿ ಯಾವಾಗ್ಲೂ 2 ಇಂಚಸ್ ಬಿಡ್ತೀನಿ. ಏಕೆ ಅಂತಂದರೆ ಸ್ವಲ್ಪ ಜಾಸ್ತಿ ಲೈನ್ಸ್ಗಳನ್ನ ಹಾಕ್ಕೊಂಡಿರ್ತೀನಿ, ಎಕ್ಸ್ಟ್ರಾ ಲೈನ್ಗಳನ್ನ ಹಾಕ್ಕೊಂಡಿರ್ತೀನಿ. ಇನ್ ಫ್ಯೂಚರ್ ಏನಾದರೂ ದಪ್ಪ ಆದರೆ ಬೇಕಾಗುತ್ತೆ ಅಂತ, ಇಲ್ಲಾಂದರೆ ಯಾರಿಗಾದ್ರೂ ಬ್ಲೌಸ್ ಕೊಟ್ಟಾಗ್ಲೂ ಕೂಡ ಅವರು ಯೂಸ್ ಮಾಡ್ಕೋಬೋದಲ್ವಾ ಬಿಡಿಸಿ ಅಂತ ಅಂದ್ಕೊಂಡು ಆ ಥರ ಜಾಸ್ತಿ ಬಿಟ್ಟಿರ್ತೀನಿ. ಇನ್ನು ಕೆಲವ್ರಿಗೆ ಹೇಗೆ ಅಂದರೆ ಫುಲ್ ಪರ್ಫೆಕ್ಟಾಗಿ ಕುತ್ಕೊಂಡಿರಬೇಕು, ಅಂದರೆ ಟೈಟಾಗಿ ಎಲ್ಲ ಕಡೆ ಲೂಸ್ ಎಲ್ಲೂ ಇಲ್ಲದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಟೈಟಾಗಿ ಕುತ್ಕೊಂಡಿರಬೇಕು. ಆ ಥರ ಬ್ಲೌಸಸ್ನ ಇಷ್ಟಪಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಲೂಸಾಗಿರಬೇಕು, ಉಸಿರು ಕಟ್ದಂಗಾಗುತ್ತೆ, ಫುಲ್ ಟೈಟಾಗಿದ್ದರೆ ಅಂತ ಸ್ವಲ್ಪ 1 ಇಂಚ್ ಅಥವಾ 1/2 ಇಂಚಷ್ಟು ಲೂಸಾಗಿ ಸ್ಟಿಚ್ ಮಾಡ್ಕೊಂಡಿರ್ತಾರೆ. ಆ ಥರ ಕ್ಯಾಟಗರಿ ನಾನು. ನಂಗೆ ಫುಲ್ ಟೈಟಾಗಿರಬಾರ್ದು, ಸ್ವಲ್ಪ ಲೂಸಾಗಿರಬೇಕು. ಹಾಗಾಗಿ ಸ್ವಲ್ಪ ಲೂಸಾಗೇ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಯೂಶಲಾಗಿ ಕೆಲವ್ರು ಕೇಳಿದ್ರು 40 ಸೈಜ್ ಬ್ಲೌಸ್ ಕಟ್ ಮಾಡಿದ್ದೀರಾ ನೀವು ಅಂತ. ಹೋಗಿ ನೆನ್ನೆ ಮೊನ್ನೆ ವಿಡಿಯೋ ನೋಡಿ ಚೆಕ್ ಮಾಡಿ ಗೊತ್ತಾಗುತ್ತೆ. ನಿಮ್ಮದು ಬಸ್ಟ್ ಸೈಜ್ ಏನಿದೆ ಅದನ್ನು 4ಇಂದ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 32 ಇತ್ತು ಅಂತಂದರೆ ನಿಮಗೆ 8 ಬರುತ್ತೆ. 8ಗೆ 1/2 ಇಂಚ್ನ ಆ್ಯಡ್ ಮಾಡ್ಕೊಂಡು ನೀವು ತೊಗೊಳ್ಳೇಬೇಕು. ನಾವು ಅಳತೆ ಮಾಡ್ಕೊಂಡಾಗ ಕರೆಕ್ಟಾಗಿರುತ್ತೆ, ಅದೇ ನಾವು ಬಟ್ಟೆ ಹಾಕಿದಾಗ ಸ್ವಲ್ಪ ಲೂಸ್ ಇರಲೇಬೇಕು. ಇವಾಗ 32ಗೆ ನೀವು 8.5 ತೊಗೋಬೇಕು, ಇಲ್ಲಾಂದರೆ ಕನಿಷ್ಠ 8 ಕಾಲಾದ್ರೂ ನೀವು ತೊಗೊಳ್ಳೇಬೇಕಾಗತ್ತೆ. ಅವಾಗಲೇ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದು. ನಾವು ಟೇಪಲ್ಲಿ ಅಳತೆ ಮಾಡಿದಾಗ ಕರೆಕ್ಟಾಗಿ 32 ಇರುತ್ತೆ. ಅದೇ ನಾವು ಬಟ್ಟೆ ಮೇಲೆ ಅಳತೆ ಮಾಡಿಕೊಂಡು ಸ್ಟಿಚಸ್ನ ಹಾಕಿದಾಗ ಬಟ್ಟೆ 1 ಲೇಯರ್ 2 ಲೇಯರ್ ಜಾಸ್ತಿ ಇರುತ್ತಲ್ವ, ಸೊ ಹಾಗಾಗಿ ಫುಲ್ ಟೈಟ್ ಹೊಡೆಯುತ್ತೆ. ಅದಕ್ಕೋಸ್ಕರ ನೀವು 1/4 ಇಂಚ್ ಅಥವಾ 1/2 ಇಂಚ್ನ ಎಕ್ಸ್ಟ್ರಾನೇ ತೊಗೊಳ್ಬೇಕಾಗತ್ತೆ. ಆವಾಗಲೇ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರೋದು. ಇವಾಗ ಬ್ಲೌಸ್ ಕಂಪ್ಲೀಟ್ ಆಗಿದೆ, ಪರ್ಫೆಕ್ಟಾಗಿ ಬಂದಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟಾರ್ಟಿಂಗ್ ಬ್ಯಾಕ್ ಹುಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ, ಡಿಸೈಡ್ ಮಾಡಿದ್ಮೇಲೆ ಬ್ಯಾಕ್ ಹುಕ್ ಬೇಡ, ಫ್ರಂಟ್ ಹುಕ್ನೇ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಹೀಗೆ ಇರಲಿ ಬೋಟ್ ನೆಕ್ಗೆ ಅಂತ ಅದೇ ಥರನೇ ತೊಗೊಂಡಿದ್ದೀನಿ. ಆದರೆ ಫ್ರಂಟ್ ನೆಕ್ ಮಾತ್ರ ಬ್ರಾಡಾಗಿ ಡೀಪಾಗಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ, ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ಇನ್ನು ಪ್ರಿನ್ಸೆಸ್ ಕಟ್ಗೆ ಈ ಥರ ಕಟ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಪೀಸ್ಗಳನ್ನ ಉಲ್ಟಾ ಮಾಡ್ಕೋಬೇಕು, ಆವಾಗಲೇ ಕರೆಕ್ಟಾಗಿ ಬರೋದು. ಇನ್ನು ಓರ್ಲಾಕ್ ಏನಾದರೂ ಇತ್ತು ಅಂತಂದರೆ ಈ ಸೈಡ್ಸಲ್ಲೆಲ್ಲ ಓರ್ಲಾಕ್ ಮಾಡಿಕೊಂಡು ಪೀಸ್ನ ಅಟ್ಯಾಚ್ ಮಾಡ್ಕೋಬೋದು. ಆದರೆ ನಮ್ಮನೇನಲ್ಲಿ ಇರೋದಿಲ್ಲ, ಸೊ ಪ್ರತಿಯೊಂದು ಪೀಸ್ನೂ ಕೂಡ ತೊಗೊಂಡೋಗಿ ಓರ್ಲಾಕ್ ಮಾಡಿಸ್ಕೊಂಡು ಬಂದರೆ ತುಂಬ ಟೈಮ್ ತೊಗೊಳುತ್ತೆ. ಪ್ರತಿಯೊಂದು ಪೀಸ್ನೂ ಕೂಡ ತೊಗೊಂಡೋಗಿ ಮಾಡಿಸ್ಕೊಂಬರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನಗೆ ಹೆಂಗೆ ಅನುಕೂಲ ಅದೇ ಥರನೇ ಸ್ಟಿಚ್ ಮಾಡ್ಕೋತೀನಿ. ಕೊನೆಯಲ್ಲಿ ಒಂದು ಸರಿ ಸೈಡ್ಸಲ್ಲೆಲ್ಲ ಓರ್ಲಾಕ್ ಮಾಡಿಸ್ತೇನೆ. ಹಾಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿರ್ತೀನಲ್ವ, ಅಲ್ಲೂ ಕೂಡ ಓರ್ಲಾಕ್ ಮಾಡಿಸಿ ಪ್ರಿನ್ಸೆಸ್ ಕಟ್ ಏನು ಅಟ್ಯಾಚ್ ಮಾಡಿರ್ತೀನಿ ಅಲ್ಲೂ ಕೂಡ ಓರ್ಲಾಕ್ ಒಂದೇ ಸರಿ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಆವಾಗ ಇನ್ನೂ ಪರ್ಫೆಕ್ಟಾಗಿರುತ್ತೆ. ಇವಾಗ ಕಂಪ್ಲೀಟಾಗಿ ಎಲ್ಲ ರೆಡಿ ಆಯಿತು. ಇವಾಗ ಫಿಟ್ಟಿಂಗ್ ಲೈನ್ನ ಹಾಕ್ಕೊಳ್ತಾ ಇದೆ. ಎಷ್ಟು ಕರೆಕ್ಟಾಗಿ ಬಂದಿತ್ತು ಅಂದರೆ ಫಿಟ್ಟಿಂಗ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬಂದಿತ್ತು. ನಾನು ಹೇಳಿದ್ದೀನಲ್ವ, 1/4 ಇಂಚ್ ಅಥವಾ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಪರ್ಫೆಕ್ಟಾಗೇ ಬರುತ್ತೆ. ಏಕೆ ಅಂತಂದರೆ ಇಲ್ಲಿ ಲೈನಿಂಗ್ ಪೀಸ್ ಒಂದು ಎಕ್ಸ್ಟ್ರಾ ಇರುತ್ತೆ, ಅದ್ರ ಜೊತೆ ಮೇನ್ ಫ್ಯಾಬ್ರಿಕ್ ಕೂಡ ಎಕ್ಸ್ಟ್ರಾ ಇರುತ್ತಲ್ವ, ಹಾಗಾಗಿ ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ. ಯಾರಾದರೂ ಟೈಲರಿಂಗ್ ಗೊತ್ತಿದ್ರೆ, ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ನೋಡ್ತಿದ್ದೀರಲ್ವ, ಕಂಪ್ಲೀಟಾಗಿ ಬ್ಲೌಸ್ ರೆಡಿ
ರೆಡಿ ಆಯಿತು. ಇವಾಗ ಬೊಟಿಕಲ್ಲಿ ಅಥವಾ ಟೈಲರಿಂಗ್ ಶಾಪಲ್ಲಿ ಫಿನಿಶಿಂಗ್ ಕೊಟ್ಟಿರ್ತಾರಲ್ವ, ಎಕ್ಸಾಕ್ಟ್ ಸೇಮ್ ಅದೇ ಥರ ಫಿನಿಶಿಂಗ್ ಬಂದಿದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಥರ ವರ್ಕ್ ಮಾಡಿಕೊಂಡು ನಮಗೆ ನಾವೇನೇ ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇವಾಗ ಡಿಸೈನ್ ಕೂಡ ಪರ್ಫೆಕ್ಟ್ ಆಗಿತ್ತು, ಹಾಗೆ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬಂದಿತ್ತು. ಒಂದು ಸ್ವಲ್ಪ ಅಯನ್ ಮಾಡಿಕೊಂಡ್ರೆ ಇನ್ನೂ ಕರೆಕ್ಟಾಗಿರುತ್ತೆ ಅಷ್ಟೇ. ಈ ಸ್ಲೀವ್ ಹತ್ರ ಎಲ್ಲ ಒಮ್ಮೆ ಅಯನ್ ಮಾಡ್ಕೋಬೇಕು, ಆವಾಗ ಸ್ಟಿಚಿಂಗ್ ಏನು ಬಿದ್ದಿರುತ್ತಲ್ವ ಅದೆಲ್ಲ ಇನ್ನೂ ನೀಟಾಗಿ ಆಗುತ್ತೆ. ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಆ ಥರ ಏನೂ ಇರೋದಿಲ್ಲ. ಇವಾಗ ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವೇನಾದ್ರೂ ಹೊರಗಡೆ ಡಿಸೈನ್ ಮಾಡಿಸಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರ್ತೀರಾ ಅಂತಂದರೆ ಏನು ಪ್ರೈಸ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಬ್ಲೌಸ್ ಫಿನಿಶಿಂಗ್ ಹಾಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಏಕೆಂದರೆ ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗಿ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಬೋಟ್ ನೆಕ್ಕೆ ಇಟ್ಕೊಂಡಿರ್ತೀನಿ, ತುಂಬ ರೇರ್ ಡೀಪ್ ನೆಕ್ ಇಡೋದು, ಎರಡೂ ಸಹ ಇಷ್ಟ ಆಗುತ್ತೆ. ಬಟ್ ಇದಾದರೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಇವಾಗ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗಿಸಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಕ್ಲೀನ್ ಮಾಡಿ ಬಂದಿದ್ದೀನಿ. ಹುಕ್ ಹಾಕೋದೊಂದು ಬಾಕಿ ಇತ್ತು ಅಷ್ಟೇ. ಟಿ ವಿ ನೋಡ್ಕೊಳ್ತಾ, ಅಂದರೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಟಿ ವಿ ನೋಡ್ಕೊಳ್ತಾ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ತರಕಾರಿ ಎಲ್ಲ ತರಿಸಿಟ್ಟಿದ್ದೆ. ಅದನ್ನೆಲ್ಲ ಎತ್ತಿಟ್ಕೊಳ್ಳೋದಕ್ಕೆ ಟೈಮೇ ಆಗಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು, ಇನ್ನು ರಾತ್ರಿ ಅಡುಗೆ ಮಾಡೋದು, ಇನ್ನು ತರಕಾರಿನೆಲ್ಲ ಎತ್ತಿಟ್ಕೊಳ್ಳೋದಷ್ಟೇ. ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ತರಕಾರಿ ಎಲ್ಲ ಖಾಲಿ ಆಗಿತ್ತು, ಒಂದು ಸ್ವಲ್ಪ ಮಾತ್ರ ಇತ್ತು ಅಷ್ಟೇ. ಇವಾಗ ಅದನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ ಬಾಕ್ಸಸ್ನು ಕೂಡ ಕ್ಲೀನ್ ಮಾಡಿಕೊಂಡು ತರಕಾರಿನ ಸ್ಟೋರ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಏನೇನು ತರಕಾರಿ ಇದೆ, ಸೊಪ್ಪೇನಾದರೂ ಇದ್ದರೆ ಮತ್ತು ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಇವಾಗ ಒಂದು ಬ್ಯಾಸ್ಕೆಟ್ ಅಥವಾ ಒಂದು ತಟ್ಟೆ ಈ ಥರ ಬುಟ್ಟಿ ಇದರೊಳಗಡೆ ಹಾಕಿ ಇಟ್ಕೊಂಡಿರ್ತೀನಿ. ಏನಾದ್ರೂ ಅಡುಗೆ ಮಾಡ್ಕೊಳ್ಳೋವಾಗ ಫಸ್ಟ್ ಇದನ್ನು ಬಳಸ್ಕೊಂಡು ಅದಾದ ನಂತರ ಸ್ಟೋರ್ ಮಾಡ್ಕೊಂಡಿರುವಂಥ ತರಕಾರಿನ ಬಳಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಮಿಕ್ಕೊಂಡಿರೋಂಥ ತರಕಾರಿನೆಲ್ಲ ಈ ಥರ ಬ್ಯಾಸ್ಕೆಟ್ನಲ್ಲಿ ಹಾಕಿ ಈ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ತರಕಾರಿನ ಸ್ಟೋರ್ ಮಾಡ್ಕೊಳ್ಳೋದು. ಬಾಕ್ಸಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನೆಲ್ಲ ಸೋರಲಿ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಫ್ರಿಜ್ನು ಕೂಡ ಲೈಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ತುಂಬ ಡೀಪಾಗೇನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನೊಂದು ದಿನ ಯಾವಾಗಲಾದ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಾಕ್ಸಸ್ ಎಲ್ಲ ತೆಗೆದಿದ್ದೆ ಅಲ್ವಾ, ಒಮ್ಮೆ ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಹಾಗೆ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕೋ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಇವಾಗ ಏನೇನು ತರಕಾರಿ ಇತ್ತು ಅದೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಚೆಕ್ ಮಾಡಿಟ್ಟಿದ್ದೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಆದರೆ ಇವಾಗ ಅದರಲ್ಲಿರುವಂಥ ನೆಟ್ ಏನಿತ್ತು ಮತ್ತು ಕವರ್ ಏನಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ಗೆ ಅಂತ ಒಂದು ದೊಡ್ಡ ಬಕೆಟಲ್ಲಿ
ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನಿಂಬೆಹಣ್ಣಿನ ರಸ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕರಗೋದಕ್ಕೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಅದರೊಳಗಡೆ ತರಕಾರಿನ ಹಾಕಿ ಅದಾದ ನಂತರ ಸ್ವಲ್ಪ ಹೊತ್ತು ಆದಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಕೆಲವೊಂದನ್ನು ಸಿಪ್ಪೆ ತೆಗೆದು ಬಳಸ್ಕೋತೀವಲ್ವ, ಆ ಥರದನ್ನ ನಾನೇನು ವಾಶ್ ಮಾಡೋದಿಲ್ಲ, ಹಾಗೆಯೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹೆಂಗಿದ್ರೂ ಸಿಪ್ಪೆ ತೆಗೆದು ಇನ್ನೊಂದು ಸಾರಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳೋದಲ್ವ ಅಂತ. ಫಾರ್ ಎಕ್ಸಾಂಪಲ್ ಈ ಗೆಡ್ಡೆಕೋಸು ಆಗಿರ್ಬೋದು, ಹಾಗೆಯೇ ಈ ಬೀಟ್ರೂಟ್ ಆಗಿರ್ಬೋದು, ಈ ಥರದ್ದನ್ನೆಲ್ಲ ಹಾಗೆಯೇ ಇಟ್ಕೊಂಡಿರ್ತೀನಿ, ಅದನ್ನು ವಾಶ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಈ ಬೀನ್ಸ್ ಮತ್ತು ತೊಂಡೆಕಾಯಿ, ಕೆಲವೊಂದು ಸಾರಿ ಕ್ಯಾರೆಟ್ನ ಸಿಪ್ಪೆ ತೆಗಿತೀವಿ, ಮೂಲಂಗಿನೂ ಕೂಡ ಸಿಪ್ಪೆ ತೆಗೆದಿರ್ತೀವಿ. ಏನಾದ್ರೂ ತುಂಬ ಚೆನ್ನಾಗಿ ನೀಟಾಗಿತ್ತು ಅಂತಂದರೆ ಸಿಪ್ಪೆ ತೆಗೆಯೋ ಅಗತ್ಯನೇ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಹಾಗೆಯೇ ವಾಶ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಪದಾರ್ಥಗಳು ಅಂದರೆ ಕೆಲವೊಂದು ತರಕಾರಿಗಳನ್ನ ಮಾತ್ರ, ಅಂದರೆ ಸಿಪ್ಪೆ ತೆಗೆಯುವಂಥ ತರಕಾರಿಗಳನ್ನ ಮಾತ್ರ ಹಾಗೆಯೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಸಾರಿ ಹೆಂಗೆ ಮಾಡ್ತೀನಿ ಅಂದರೆ ಯಾವ ತರಕಾರಿನೂ ಕೂಡ ವಾಶ್ ಮಾಡೋದಿಲ್ಲ, ಡೈರೆಕ್ಟಾಗಿ ಹಾಗೆಯೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಬಳಸ್ಕೊಳ್ಳುವಾಗ ಈ ಥರದ್ದೆಲ್ಲ ಮಾಡ್ಕೊಂಡು ಬಳಸ್ಕೋಬೇಕಾಗತ್ತೆ ಅಂತ ಈ ಥರ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ಹಾಗೆ ಮಾಡಿಕೊಂಡು ಬಳಸ್ಕೊಳ್ಳುವಾಗ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದರೆ ಈ ಥರ ಕ್ಲೀನ್ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಸ್ಟೋರ್ ಮಾಡ್ಕೋತಾರೆ. ಟೈಮ್ ಇತ್ತು ಅಂದರೆ ವಾಶ್ ಮಾಡಿಕೊಂಡು, ಟೈಮ್ ಇಲ್ಲ ಅಂತಂದರೆ ಹಾಗೆ ಸ್ಟೋರ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳುವಾಗ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ನಾನು ಸ್ಟಾರ್ಟಿಂಗ್ಗೆ ಒಂಥರ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ದಿನ ಆದಮೇಲೆ ಅಡುಗೆ ಮಾಡ್ಕೊಳ್ಳೋವಾಗಲೇ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಸಿಪ್ಪೆ ತೆಗಿಯೋಂಥದ್ದನ್ನೇ ಒಂದು ಕಡೆ, ಸಿಪ್ಪೆ ತೆಗಿದೇ ಇರುವಂಥದ್ದನ್ನೇ ಒಂದು ಕಡೆ, ಈ ಥರ ಮಾಡಿಕೊಂಡು ಸ್ಟೋರ್ ಮಾಡ್ಕೋತೀನಿ. ಒಂದೊಂದು ಇನ್ಫಾರ್ಮೇಷನ್ ಸಿಕ್ತಾಗ್ಲೂ ಕೂಡ ನಮ್ಮ ಲೈಫ್ ಸ್ಟೈಲ್ ಕೆಲವೊಂದು ಸರಿ ಚೇಂಜ್ ಆಗ್ತಾ ಇರತ್ತೆ. ಅದೇನು ಮಾಡೋಕ್ಕಾಗೋದಿಲ್ಲ, ಇದು ಸರಿನೋ ಅದು ಸರಿನೋ ಅನ್ನೋ ಕನ್ಫ್ಯೂಷನಲ್ಲೇ ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ನಿಮಗೆ ಯಾವ್ದು ಅನುಕೂಲ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಫಾಲೋ ಮಾಡಿ. ನಾನು ಕೂಡ ಹಾಗೆಯೇ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ನೆನೆಸಿಟ್ಟು ತರಕಾರಿನ, ಅದಾದ ನಂತರ ಅದೇ ನೀರಿನಲ್ಲೇ ವಾಶ್ ಮಾಡಿ ಇನ್ನೊಂದು ಸರಿ ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಿ ಈ ಥರ ಎತ್ತಿಡ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಂಗಿದ್ರೂ ಫ್ರಿಜ್ಜಿಂದ ತೆಗೆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿ ಇಟ್ಟಿರ್ತೀವಲ್ವ, ಆವಾಗ ಇನ್ನೊಂದು ಸರಿ ವಾಶ್ ಆದಂಗೆ ಆಗುತ್ತೆ. ಹಾಗೆ ನೀರನ್ನು ಸೋರ್ಲಿ ಅಂತೇನು ಟೈಮ್ ತೊಗೊಳ್ಳಿಲ್ಲ ನಾನು. ಸ್ವಲ್ಪ ಬಟ್ಟೆಯಿಂದ ಒರೆಸಿ ಹಾಗೆಯೇ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಈವ್ನಿಂಗ್ ಆಗಿಬಿಟ್ಟಿತ್ತು. ಹಾಗೆ ಮನೆಗೆ ಗೆಸ್ಟ್ ಬರ್ತೀನಿ ಅಂತ ಕೂಡ ಫೋನ್ ಮಾಡಿದರು. ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನೀಟಾಗಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಾತ್ರ, ಅಂದರೆ ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕಿಂತ ಮುಂಚೆನೇ ಈ ಥರ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೀರಿದ್ರೂ ಕೂಡ ಕೆಳಗಡೆ ಒಂದು ಪ್ಲೇಟ್ ಥರ ಹಾಕಿರ್ತಾರಲ್ವ ಪ್ಲಾಸ್ಟಿಕ್ದು, ಅದರಲ್ಲಿ ನೀರೆಲ್ಲ ಸ್ಟೋರ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಹಾಗೆಯೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಸೊಪ್ಪಿನ ವಿಚಾರಕ್ಕೆ ಬಂತು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಪುದೀನ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಕರಿಬೇವಿನ ಸೊಪ್ಪನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಿದ್ದೆ. ಬಟ್ ಇವತ್ತು ಅದು ಸಹ ಆಗಲಿಲ್ಲ. ಎಲ್ಲ ಸೊಪ್ಪನ್ನು ಕೂಡ ಡೈರೆಕ್ಟಾಗಿ ಹಾಗೆಯೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಸೊಪ್ಪನ್ನು ತೊಗೊಳ್ಳೋವಾಗ್ಲೂ ಕೂಡ ರೂಟ್ ಇಲ್ಲದೆ ಇರೋವಂಥದ್ದನ್ನೇ ತೊಗೊಂಡಿರ್ತೀನಿ, ಯಾಕೆಂದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ರೂಟ್ ಇರೋದನ್ನು ತೊಗೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅನಿಸುತ್ತೆ. ಸೊ ಹಾಗಾಗಿ ರೂಟ್ ಇಲ್ಲದೆ ಇರೋದನ್ನೇ ತೊಗೊಂಡಿರ್ತೀನಿ, ಡೈರೆಕ್ಟಾಗಿ ಸ್ಟೋರ್ ಮಾಡ್ಕೋಬೋದು ಅಂತ.
ತರಕಾರಿನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಕೆಲವೊಂದನ್ನು ಈ ಥರ ಜಿಪ್ ಲಾಕ್ ಕವರಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಬಾಕ್ಸಲ್ಲಿ ಹಿಡಿದೇ ಇರುವಂಥದ್ದು, ಬಾಕ್ಸಲ್ಲಿ ಹಿಡಿಯುವಂಥದ್ದನ್ನು ಆದರೆ ಬಾಕ್ಸಿಗೆ ಹಾಕಿ ಈ ಥರ ಸ್ಟೋರ್ ಮಾಡ್ಕೊಳ್ಳೋದು. ಆವಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಈ ಫ್ರಿಡ್ಜ್ ಏನಿದೆ ಅದು ಜಿಪ್ ಲಾಕ್ ಕವರಲ್ಲಿ ಹಾಕಿ ಇಟ್ಕೊಂಡಿರುವಂಥದ್ದನ್ನು ಕೆಳಗಡೆ ಒಂದು ದೊಡ್ಡ ಬ್ಯಾಸ್ಕೆಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೋತೀನಿ. ಈ ಥರ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುವಾಗ ತರಕಾರಿಗಳನ್ನ ಆದಷ್ಟು ಟಿಶ್ಯೂ ಪೇಪರ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡು ಈ ಸರಿ ಯಾವುದೇ ಥರ ಟಿಶ್ಯೂ ಪೇಪರ್ ಏನೂ ಹಾಕ್ಕೊಂಡಿಲ್ಲ. ಆದಷ್ಟು ಬೇಗ ತರಕಾರಿಗಳನ್ನ ಖಾಲಿ ಮಾಡ್ಕೊಳ್ಳೋಣ ಅಂತ. ಹಾಗೆ ನೀವೆಲ್ಲ ಹೇಗೆ ಸ್ಟೋರ್ ಮಾಡ್ಕೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.